ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಟೈಮ್ ಬಂದೇ ಬಿಡ್ತು. ಆಪರೇಷನ್ ಕಮಲ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಪರೇಷನ್ ಕಮಲ ಮಾಡೋ ಟೈಮ್ ಬಂತು. ಆಲ್ರೆಡಿ ಶುರು ಮಾಡಿಯಾಗಿದೆ ಆಪರೇಷನ್ ನ ಮೋದಿ ಮತ್ತು ಶಾ. 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ 240 ಸೀಟ್ ಸಿಕ್ಕಿತ್ತು ಬಿಜೆಪಿಗೆ. ಈಗ ಅನ್ನಿಸತೊಡಗಿದೆ ಮೋದಿ ಮತ್ತು ಶಾಗೆ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಟೈಮ್ ಬಂದಿದೆ ಅಂತ. ಕಾರಣ ಏನಪ್ಪಾ ಅಂದ್ರೆ, ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಅಡ್ಡಗಾಲಾಗ್ತಾ ಇದ್ದಾರೆ. ಟಿಡಿಪಿ ಎಲ್ಲಿ ಸಿಟ್ಟಾಗ್ಬಿಡುತ್ತೋ, ಜೆಡಿಯು ಎಲ್ಲಿ ಸಿಟ್ಟಾಗ್ಬಿಡುತ್ತೋ ಅಂತ ಬಿಜೆಪಿ ಅವರು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿನ್ನಡಿ ಇಡ್ತಾ ಇದ್ದಾರೆ. ಇದಕ್ಕೆ ಈಗ ಫುಲ್ ಸ್ಟಾಪ್ ಇಡೋದಕ್ಕೆ ಮೋದಿ ಶಾ ಪ್ಲಾನ್ ಮಾಡಿದ್ದಾರೆ. ಈಗ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂತ ವಿಷಯನೇ ಬಿಜೆಪಿ 272, NDA 300 ಕ್ರಾಸ್ ಮಾಡುತ್ತೆ. ನಾನು ನಿಮ್ಗೆ ಈ ಸಂಚಿಕೆಯಲ್ಲಿ ಎಲ್ಲಾ ಆಂಗಲ್ ನಿಂದಲೂ ವಿಶ್ಲೇಷಣೆ ಮಾಡಿ ಹೇಳ್ತೀನಿ. ಎಲ್ಲಿ ಬಿಜೆಪಿ ಕಳ್ಕೊಂಡಿತ್ತೋ ಅಲ್ಲೇ ಈಗ ಹುಡುಕೋದಕ್ಕೆ ಶುರು ಮಾಡಿದೆ. ಬಹುಮತದ ಆಸೆಯಲ್ಲಿದ್ದ ಬಿಜೆಪಿ 240 ಸೀಟ್ಗಳಿಗೆ ಕಮರಿದ್ದು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಕೆಟ್ಟ ಪ್ರದರ್ಶನದಿಂದಾಗಿ ಈಗ ಮಹಾರಾಷ್ಟ್ರನ ಭರ್ಜರಿಯಾಗಿ ಗೆದ್ದಾಗಿದೆ. ಬಿಜೆಪಿಗೆ 24ರ ಎಲೆಕ್ಷನ್ ನಂತರ ಫಸ್ಟ್ ಪ್ರಿಫರೆನ್ಸ್ ಏನಿತ್ತು, ಹರಿಯಾಣ ಗೆಲ್ಲೋದಾಗಿತ್ತು. ಅದನ್ನ ಗೆದ್ದಾಯ್ತು. ಆಕಾಶ ಭೂಮಿ ಒಂದು ಮಾಡಿ ಆದ್ರೂ ಶ್ರಮ ವಹಿಸಿ ಮಹಾರಾಷ್ಟ್ರ ಗೆಲ್ಲಬೇಕು ಅಂತ ಹೊರಟಿತ್ತು. ಅದನ್ನೂ ಗೆದ್ದಾಯ್ತು. ದೇವೇಂದ್ರ ಫಡ್ನವೀಸ್ ಅನ್ನುವ ಚಾಣಕ್ಯನಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಗೆಲ್ಲಿಸಿಕೊಂಡು ಬನ್ನಿ, ವಿಜಯೀ ಭವ ಅಂತ ಆಶೀರ್ವಾದ ಮಾಡಿದ್ರು ಮೋದಿ. ಮಹಾರಾಷ್ಟ್ರದಲ್ಲಿ ದಿಗ್ವಿಜಯ ಬಂತು. ಬಿಜೆಪಿ ಅವರು ಏನ್ ಟಾರ್ಗೆಟ್ ಇಟ್ಕೊಂಡಿದ್ರು, ಬಹುಮತ ಬಂದ್ರೆ ಸಾಕು ಮಹಾರಾಷ್ಟ್ರದಲ್ಲಿ ಅಂತ. ಆದ್ರೆ ಸುನಾಮಿನೇ ಹೇಳ್ತು. ಪ್ರತಿಪಕ್ಷಕ್ಕೆ ತನ್ನ ಪ್ರತಿಪಕ್ಷ ನಾಯಕನನ್ನು ನೇಮಿಸಲು ಬೇಕಾದ ಕನಿಷ್ಠ ಸಂಖ್ಯೆಯ ಸ್ಥಾನಗಳು ಬರಲಿಲ್ಲ. ಉತ್ತರ ಪ್ರದೇಶದಲ್ಲಂತೂ ಯೋಗಿ ಮ್ಯಾಜಿಕ್ ದಿನದಿಂದ ದಿನಕ್ಕೆ ಪ್ರಖರ ಆಗ್ತಾ ಇದೆ. ಅದರ ಬಗ್ಗೆ ಸಪರೇಟ್ ಆಗಿ ಒಂದು ವಿಶ್ಲೇಷಣೆ ಮಾಡೋಣ. ಈಗ ಮಹಾರಾಷ್ಟ್ರಕ್ಕೆ ಫೋಕಸ್ ಮಾಡೋಣ. ಸದ್ಯ ದೇವೇಂದ್ರ ಫಡ್ನವೀಸ್ಗೆ ಬಿಜೆಪಿ ಹೈಕಮಾಂಡ್ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಅಳಿದುಳಿದಿರ್ತಕ್ಕಂತಹ NCP ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಬಣದಲ್ಲಿರುವ ಸಂಖ್ಯೆಗಳನ್ನ ಬಿಜೆಪಿಯೊಂದಿಗೆ ಜೋಡಿಸಿ, NDA ಯೊಂದಿಗೆ ಜೋಡಿಸಿ ಈಗೇನು ಕಿರಿಕ್ ಮಾಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್, ಅವರಿಗೆ ಲಗಾಮು ಹಾಕುವ ಅವಶ್ಯಕತೆ ಇದೆ ಅಂತ ದೇವೇಂದ್ರ ಫಡ್ನವೀಸ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ಮೋದಿ. ಈಗ ಸದ್ಯ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹತ್ರ 13 ಸೀಟುಗಳಿದಾವೆ, ಬಿಜೆಪಿ ಹತ್ರ 9 ಸೀಟು, ಶಿವಸೇನೆ ಉದ್ಧವ್ ಠಾಕ್ರೆ ಬಣದಿಂದ 9 ಸೀಟು, NCP ಶರದ್ ಪವಾರ್ ಇಂದ 8 ಸೀಟು, ಶಿವಸೇನೆ ಶಿಂದೆ ಅವರ ಬಳಿ 6 ಸೀಟು, ಇತರೆ 2 ಸೀಟ್ ಇದಾವೆ. ಈಗ ಬಿಜೆಪಿಯ ಪ್ಲಾನ್ ಏನಪ್ಪಾ ಅಂದ್ರೆ, ಶರದ್ ಪವಾರ್ ಬಣದ 8 ಪ್ಲಸ್ ಉದ್ಧವ್ ಠಾಕ್ರೆ ಬಣದ 9, ಒಟ್ಟು 17 ಇದೇ ಸೀಟ್ಗಳ ಮೇಲೆ ಬಿಜೆಪಿ ಈಗ ಕಣ್ಣಾಕಿರೋದು. ಬಿಹಾರದಲ್ಲಿ JDU ನಿಂದ 12 ಜನ MP ಗಳಿದ್ದಾರೆ. ಅವರ ಸಪೋರ್ಟ್ ನಿಂದ ಈಗ ಸದ್ಯ ಬಿಜೆಪಿ ಸರ್ಕಾರ ನಡೀತಾ ಇದೆ. ಕೆಲವು ದಿನಗಳ ಹಿಂದೆ ನಿಮಗೆ ನೆನಪಿರ್ಬೋದು, ನಿತೀಶ್ ಕುಮಾರ್ರಿಗೆ ಲಾಲು ಪ್ರಸಾದ್ ಯಾದವ್ ಓಪನ್ ಆಫರ್ ಕೊಟ್ಬಿಟ್ಟಿದ್ರು, ವಾಪಸ್ ಬಂದ್ಬಿಡಿ ಇಂಡಿ ಮೈತ್ರಿಕೂಟಕ್ಕೆ ಅಂತ. ಇದಕ್ಕೆ ನಿತೀಶ್ ಕುಮಾರ್ ಅವರು ಆ ಒಂದು ಇರ್ಲಿಲ್ಲ, ಒಂದು ಇರ್ಲಿಲ್ಲ. ಇದು ಬಿಜೆಪಿಯ ಟೆನ್ಷನ್ಗೆ ಕಾರಣ ಆಗಿತ್ತು. ಅಂದ್ರೆ ಪಲ್ಟುರಾಮ್ ಮತ್ತೆ ಯಾವಾಗ ಬೇಕಾದ್ರೂ ಪಲ್ಟಿ ಹೊಡಿಬಹುದು. ಈಗ ನಿತೀಶ್ ಕುಮಾರ್ ನಿರಾಕರಿಸಿದ್ದಾರೆ, ಇಲ್ಲ ನಾನು NDA ಮೈತ್ರಿಕೂಟದಲ್ಲೇ ಮುಂದುವರಿತೀನಿ ಅಂತ. ಆದ್ರೆ ಅವರನ್ನ ನಂಬುವಂತಿಲ್ಲ. ಈ ಹಿಂದೆ ಆಗ್ಲೇ ಬೆನ್ನಿಗೆ ಚೂರಿ ಹಾಕಿ ಇಂಡಿ ಮೈತ್ರಿಕೂಟ ಸೇರಿದವರು ಇವರು. ಇದೇ ನವೆಂಬರ್ ತಿಂಗಳಲ್ಲಿ ಬಿಹಾರ ವಿಧಾನಸಭೆಗೆ ಎಲೆಕ್ಷನ್ ನಡೆಯಲಿದೆ. ನಿತೀಶ್ ಕುಮಾರ್ JDU ಪಾರ್ಟಿ ನಾಮಾವಶೇಷವಾಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ವಿಧಾನಸಭಾ ಎಲೆಕ್ಷನ್ ಎದುರಿಸಿದ್ರು ಸಹ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಶಿಂದೆ ಮತ್ತು ಅಜಿತ್ ಪವಾರ್ ಕೂಟಕ್ಕೆ ಏನ್ ಆಯ್ತೋ ಪರಿಸ್ಥಿತಿ, ಅದೇ ಈಗ ಬಿಹಾರದಲ್ಲಿ JDU ನ ನಿತೀಶ್ ಕುಮಾರ್ರಿಗೂ ಆಗಲಿದೆ. ಮಹಾರಾಷ್ಟ್ರದಲ್ಲಿ ಎಲ್ರು ಏನ್ ಅನ್ಕೊಂಡಿದ್ರು, ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಮಾಡಲಾಗತ್ತೆ ಅಂತ. ಆಗಿದ್ದೇನು, 132 ಸೀಟ್ ತಂದು ಕೊಟ್ಟ ದೇವೇಂದ್ರ ಫಡ್ನವೀಸ್ ಅವರನ್ನೇ ಬಿಜೆಪಿ ಮುಖ್ಯಮಂತ್ರಿ ಮಾಡ್ತು. ಬಿಹಾರದಲ್ಲೂ ಅದೇ ಪಾಲಿಟಿಕ್ಸ್ ಈಗ ರಿಪೀಟ್ ಆಗುತ್ತೆ. ಮೊನ್ನೆ ಅಮಿತ್ ಶಾ ಪಟ್ನಾಕ್ ಹೋದಾಗ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ನವೆಂಬರ್ ನಲ್ಲಿ ನಡೆಯುವ ಬಿಹಾರದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಿತೀಶ್ ಕುಮಾರ್ ಅವರನ್ನ CM ಫೇಸ್ ಮಾಡುತ್ತಾ NDA ಅಂತ. ಆಗ ಅಮಿತ್ ಶಾ ಹೇಳಿದ್ದೇನು, ಈ ಬಗ್ಗೆ ಬಿಜೆಪಿಯ ಕೇಂದ್ರ ನಾಯಕತ್ವ ನಿರ್ಧಾರ ಮಾಡುತ್ತೆ ಅಂತ. ಸ್ಪಷ್ಟ ಆಗೋಯ್ತು, ನಿತೀಶ್ ಕುಮಾರ್ CM ಆಗಲ್ಲ. ಮುಂದೆ ಬಿಹಾರದಲ್ಲಿ ಬಿಜೆಪಿಯಿಂದನೇ CM ಅಂತ. ಈಗ ಮಹಾರಾಷ್ಟ್ರದ MP ವಿಚಾರಕ್ಕೆ ಬರೋಣ. ಕೇಂದ್ರ ಸರ್ಕಾರದ ಮ್ಯಾಜಿಕ್ ನಂಬರ್ ವಿಚಾರಕ್ಕೆ ಬರೋಣ. ಒಂದೇ ಏಟಿಗೆ ಮೋದಿ ಅವರು 2 ಹಕ್ಕಿ ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು, ಬಿಹಾರದಲ್ಲಿ ಏನು ರಾಜ್ಯ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಪ್ರಾಬಲ್ಯ ಇದೆ ಅದನ್ನ ಮಿಟಿಗೇಟ್ ಮಾಡೋದು.
ನಿತೀಶ್ ಕುಮಾರ್ರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗುವಂತೆ ನೋಡಿಕೊಳ್ಳೋದು ಇನ್ನೊಂದು. ಅದೇ ನಿತೀಶ್ ಕುಮಾರ್ ಪಾರ್ಟಿ ಏನು ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದೆ, ನಮ್ಮ 12 ಜನ ಸಂಸದರಿದ್ದಾರೆ, ಬಿಹಾರಕ್ಕೆ ಸ್ಥಾನಮಾನ ಕೊಡಿ, ಪ್ಯಾಕೇಜ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಇನ್ನಿಲ್ಲದ ಒತ್ತಡ ಹಾಕ್ತಾ ಇದಾರಲ್ಲ, ಅದೆಲ್ಲದಕ್ಕೂ ಬ್ರೇಕ್ ಹಾಕೋದಿಕ್ಕೆ ಆ 12 ಜನಕ್ಕೆ ಪರ್ಯಾಯವಾಗಿ 17 ಜನ ಎಂಪಿಗಳನ್ನ ಮಹಾರಾಷ್ಟ್ರದಿಂದ ಬಿಜೆಪಿಗೆ ಅಥವಾ NDA ಮೈತ್ರಿಕೂಟಕ್ಕೆ ಸೆಳೆಯೋದು. ಇದನ್ನೇ ನಾನು ಹೇಳಿದ್ದು, ಮೋದಿ ಒಂದೇ ಏಟಿಗೆ 2 ಅಕ್ಕಿ ಹೊಡೆಯೋ ಪ್ರಯತ್ನ ಮಾಡಿದ್ದಾರೆ ಅಂತ. ನೀವೇ ನೋಡಿ, ಬಿಹಾರದಲ್ಲಿ ಈಗ BPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಆಂದೋಲನ ಮಾಡ್ತಾ ಇದ್ದಾರೆ. ಅಲ್ಲಿ CM ಆಗಿರೋರು ಯಾರು? ನಿತೀಶ್ ಕುಮಾರ್. ಬಿಜೆಪಿ ಅವರು ಈ ಬಗ್ಗೆ ಚಕಾರ ಎತ್ತಾ ಇಲ್ಲ. ಈಗ ಏನೇ ಕೆಟ್ಟ ಇಮೇಜ್ ಬಂದ್ರು ನಿತೀಶ್ ಕುಮಾರ್ ಮೇಲೆ ಬರುತ್ತೆ. ಆಂಟಿ ಇನ್ಕಂಬೆನ್ಸಿ ಬೇರೆ ಇದೆ, ವಯಸ್ಸು ಬೇರೆ ಆಗಿದೆ. ಪ್ರಶಾಂತ್ ಕಿಶೋರ್ ಅಲ್ಲಿ ಈಗ ಬಿಹಾರದಲ್ಲಿ ವಿದ್ಯಾರ್ಥಿ ಆಂದೋಲನದ ಹೆಸರಿನಲ್ಲಿ ನಾಯಕರಾಗಿ ಬೆಳೀತಾ ಇದ್ದಾರೆ. ಅವರು ಕಸಿಯೋದು ನಿತೀಶ್ ಕುಮಾರ್ ಓಟ್ಗಳನ್ನ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಓಟ್ಗಳನ್ನ. ಇದೇ ಬಿಜೆಪಿಗೂ ಬೇಕಾಗಿರೋದು. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲೇ ಅಮಿತ್ ಶಾ ಹೇಳಿದ್ದು NDA CM ಫೇಸ್ ಯಾರಾಗ್ಬೇಕು ಬಿಹಾರದಲ್ಲಿ ಅನ್ನೋದನ್ನ ಬಿಜೆಪಿಯ ಕೇಂದ್ರ ಕಾರ್ಯಕಾರಿಣಿ ಮಂಡಳಿ ಡಿಸೈಡ್ ಮಾಡುತ್ತೆ ಅಂತ. ಬಿಜೆಪಿ ಅವರಿಗೆ JDU-ನ ಹಣಿಯುವುದಕ್ಕೆ ಇದಕ್ಕಿಂತ ಉತ್ತಮ ಸಂದರ್ಭ ಸಿಗೋದೇ ಇಲ್ಲ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಈ ಪಲ್ಟು ರಾಮು? NDA ಮೈತ್ರಿಕೂಟದಿಂದ ಇಂಡಿ ಮೈತ್ರಿಕೂಟಕ್ಕೆ ಜಂಪ್ ಮಾಡೋ ಮೂಲಕ ಬಿಜೆಪಿನ ಡಂಪ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಇಂಡಿ ಮೈತ್ರಿಕೂಟದಿಂದಲೂ NDAಗೆ ಮತ್ತೆ ಜಂಪ್ ಮಾಡೋ ಮೂಲಕ ಆ ಕಡೆ RJD ಮತ್ತು ಕಾಂಗ್ರೆಸ್ ನ ಡಂಪ್ ಮಾಡ್ತಾ ಇದ್ರು. ಈ ಡಂಪಿಂಗ್ ಸ್ಟಾರ್ ನೇ ಬಿಜೆಪಿ ಅವರು ಡಂಪ್ ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ. ಅಂದ್ರೆ ಈಗ ನಿಮಗೆ ಸ್ಪಷ್ಟವಾಗಿ ಒಂದು ಕ್ಲಾರಿಟಿ ಸಿಕ್ತು. ಈ ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಪಲ್ಟು ರಾಮ್ರನ್ನ ಸೈಡ್ ಲೈನ್ ಮಾಡೋದಕ್ಕೆ ಬಿಜೆಪಿ ಬಳಸ್ಕೊಳ್ತಾ ಇರೋದು ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಎಂಪಿಗಳನ್ನ. ಈಗ ಹೇಗಿದ್ರು ಶರದ್ ಪವಾರ್ ದುಂಬಾಲ್ ಬಿದ್ದಿದ್ದಾರೆ ಬಿಜೆಪಿಗೆ, ನಮ್ಮ ಪಕ್ಷನ ನಿಮ್ಮಲ್ಲಿ ಮರ್ಜ್ ಮಾಡಿಕೊಂಡು ಬಿಡಿ ಅಂತ. ಉದ್ಧವ್ ಠಾಕ್ರೆ ಡಿಮ್ಯಾಂಡು ಸಹ ಇದೇ ಇದೆ. ಆದ್ರೆ ಬಿಜೆಪಿ ಅವರು ನವೆಂಬರ್ ನಲ್ಲಿ ಆಗುವ ಬಿಹಾರದ ಎಲೆಕ್ಷನ್ ವರೆಗೂ ಕಾದು ನೋಡೋ ತಂತ್ರನ ಬಳಸ್ತಾ ಇದ್ದಾರೆ. ಬಿಜೆಪಿಗೆ ಉದ್ಧವ್ ಠಾಕ್ರೆಗಿಂತ ಶರದ್ ಪವಾರ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ. ಯಾಕಂದ್ರೆ ಉದ್ಧವ್ ಠಾಕ್ರೆ ಏನಾದ್ರು ವಾಪಸ್ ಬಂದ್ರೆ, NDA ಮೈತ್ರಿಕೂಟಕ್ಕೆ ಬಂದ್ರೆ ಅವರು ಡೈರೆಕ್ಟ್ ಆಗಿ ಕೈ ಹಾಕೋದು ಹಿಂದೂ ಓಟ್ಗಳಿಗೆ. ಇದು ಬೇಕಿಲ್ಲ ಬಿಜೆಪಿಗೆ. ಈಗ ಶ್ರಮ ಹಾಕಿ ಉದ್ಧವ್ ಠಾಕ್ರೆ ಪಕ್ಷನ ಒಡೆದಾಗಿದೆ, ಅದರ ಲಾಭ ಬಿಜೆಪಿಗೆ ಆಗ್ತಾ ಇದೆ. ಮತ್ತೇನಾದ್ರೂ ಅವರನ್ನ ವಾಪಸ್ಸು ಕರೆದುಕೊಂಡ್ರೆ ಲಯಬಿಲಿಟಿ ಆಗ್ತಾರೆ. ಹೇಗಿದ್ರು ಉದ್ಧವ್ ಠಾಕ್ರೆ ಅಹಂಕಾರಕ್ಕೆ ಏನು ಕಡಿಮೆ ಇಲ್ಲ, ಊರಿಗೆಲ್ಲ ಹಂಚಬಹುದು. ಇಂತ ಅಹಂಕಾರಿ ವ್ಯಕ್ತಿಯನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳೋದಕ್ಕೆ ಬಿಜೆಪಿ ಅವರೇ ಒಪ್ತಾ ಇಲ್ಲ. ಹಾಗಾಗಿ ಅವರನ್ನ NDA ಮೈತ್ರಿಕೂಟಕ್ಕೆ ಸೆಳೆಯೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಶಿವಸೇನೆ ಶಿಂದೆಗೊಳಿಸ್ಕೊಂಡ್ರೆ ಉದ್ಧವ್ ಠಾಕ್ರೆ ಬಹಳ ಡೇಂಜರಸ್ಸು. ಅಧಿಕಾರಕ್ಕೋಸ್ಕರ ಮುಸ್ಲಿಂ ತುಷ್ಟೀಕರಣ ಮಾಡೋದಕ್ಕೂ ಹಿಂಜರಿಲಿಲ್ಲ ಈ ಮನುಷ್ಯ. ಆದ್ರೆ ಏಕನಾಥ್ ಶಿಂದೆ ವಿಚಾರದಲ್ಲಿ ಹೀಗಿಲ್ಲ. ಅವರ ಬದ್ಧತೆ ಹಿಂದುತ್ವಕ್ಕೆ ಹಿಂದೆನೂ ಇತ್ತು, ಈಗಲೂ ಇದೆ. ಈ ಊಸರವಳ್ಳಿ ಉದ್ಧವ್ ಠಾಕ್ರೆಗಿಂತ ಏಕನಾಥ್ ಶಿಂದೆನೆ 100 ಪಾಲು ಹೆಚ್ಚು ಬಿಜೆಪಿ ಅವರಿಗೆ. ಹಾಗಾಗಿ ನಾನು ಹೇಳಿದ್ದು, NCPಯ ಶರದ್ ಪವಾರ್ ಅನ್ನ ಬೇಕಾದ್ರೆ ಬಿಜೆಪಿನಲ್ಲಿ ವಿಲೀನ ಮಾಡ್ಕೊಳ್ತಾರೆ, ಆದ್ರೆ ಉದ್ಧವ್ ಠಾಕ್ರೆಯನ್ನ ಮಾತ್ರ ಬಿಜೆಪಿನಲ್ಲಿ ವಿಲೀನ ಮಾಡಿಕೊಳ್ಳಲ್ಲ. ಅವರನ್ನೇನಿದ್ರು NDA ಮೈತ್ರಿಕೂಟಕ್ಕೆ ಸೆಳೆಯೋ ಪ್ರಯತ್ನ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಮುಂಬೈನ ಕಾರ್ಪೊರೇಷನ್ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಉದ್ಧವ್ ಪಾರ್ಟಿ ಡಿಪೆಂಡ್ ಆಗಿರೋದೇ ಈ ಮುಂಬೈ ಕಾರ್ಪೊರೇಷನ್ ನಿಂದ. ಬಿಜೆಪಿ ಸಹಕಾರ ಇಲ್ಲದೆ ಇದ್ರೆ ಉದ್ಧವ್ ಠಾಕ್ರೆಗೆ ಈ ಎಲೆಕ್ಷನ್ ಗೆಲ್ಲೋದು ಕನಸಿನ ಮಾತು. ಹಾಗಾಗಿ ಫಡ್ನವೀಸ್ ಕಾಲಿಡಿದಿದ್ದಾರೆ ಈಗ ಉದ್ಧವ್ ಠಾಕ್ರೆ. ಅದು ತನ್ನ ಮಗನನ್ನು ಕರೆದುಕೊಂಡು ಬಂದು ಫಡ್ನವೀಸ್ ರನ್ನ ಮೀಟ್ ಮಾಡಿದರೆ. ಉದ್ಧವ್ ಠಾಕ್ರೆ ಅವರ ಸಾಮ್ನಾ ಪತ್ರಿಕೆಯಲ್ಲಿ ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ ಈಗ ದೇವೇಂದ್ರ ಫಡ್ನವೀಸ್ ರನ್ನ. ಆ ಕಡೆ ಶರದ್ ಪವಾರ್ ಸಹ ಬಿಜೆಪಿ ಮತ್ತು ದೇವೇಂದ್ರ ಫಡ್ನವೀಸ್ ರನ್ನ ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ. ತಮ್ಮ ಮಗಳಿಗೆ ಒಂದು ಕಾಯಕಲ್ಪ ಮಾಡಿ ಕೊಟ್ಬಿಡಿ ಸಾಕು, ನಿಮಗೆ ಏನ್ ಬೇಕೋ ಎಲ್ಲ ಸಪೋರ್ಟ್ ನ ಮಾಡ್ತೇನೆ ಅಂತ ಮೋದಿ ಅವರನ್ನು ಸಹ ಮೀಟ್ ಮಾಡಿ ಬಂದಿದ್ದಾರೆ ಶರದ್ ಪವಾರ್. ಎಲೆಕ್ಷನ್ಗೂ ಮುಂಚೆ ಇದೇ ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಅವರು ಏನ್ ಹೇಳಿದ್ರು, ಅಖಿಲ ದೇವೇಂದ್ರ ಫಡ್ನವೀಸ್ ಅಂದ್ರೆ ಒಬ್ಬಂಟಿ ದೇವೇಂದ್ರ ಫಡ್ನವೀಸ್ ಏನು ಮಾಡೋದಕ್ಕಾಗತ್ತೆ ಅಂತ. ಇದೇ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಏನಂತ ಬರಿತಾ ಇತ್ತು, ದೇವೇಂದ್ರ ಫಡ್ನವೀಸ್ರಿಗೆ ವಾಚಾಮಗೋಚರ ತೆಗಳಿ ಬರಿತಾ ಇದ್ರು. ಈಗ ಅದೇ ಸಾಮ್ನಾದಲ್ಲಿ ಹೊಗಳಿ ಬರೆಯೋ ಸಮಯ ಬಂದಿದೆ ನೋಡಿ. ಇದಕ್ಕೆ ಹೇಳೋದು ಸಮಯ ಬಲವಾನ್ ಹೇ. ಕಾಲದ ಮುಂದೆ ಎಲ್ಲರೂ ಕ್ಷಣಿಕ, ಯಾರ ಅದೃಷ್ಟ ಯಾವಾಗ ಬೇಕಾದ್ರೂ ಖುಲಾಯಿಸಬಹುದು. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.